ಬಟ್ಟೆ ಒಗ್ಯಾಕ ಸ್ನಾನ ಮಾಡಾಕ ಆರಾಮ್ಸರಿ ತಾಯಿ ಗೋಡಿ ಒಂದು ದೊಡ್ಡ ಗೋಡಿ ಅದಾವ ಎಷ್ಟೋ ಗೋಡಿ ಕ್ಲೀನ್ ಮಾಡಿಸಿದ್ ಸರ್ ಮತ್ತ ಒಂದು 5 ಗಂಟೆ ಹೊಡ್ತದಲ್ಲಿ ನೀವು ಅದು ಕುಡಿಯಾಕ ಉಪಯೋಗಿಸ್ಬೇಡ್ರಿ. ಸ್ನಾನ ಮಾಡಾಕ ಇದು ಮಾಡಾಕ ಬಟ್ಟೆ ಒಗ್ಯಾಕ ಅದಕ್ಕೆ ಉಪಯೋಗಿಸ್ಬೋರಿ. ಮಾಡಿಲ್ಲ 12 ಕೋಟಿ ರೂಪಾಯಿ 4 ಕೋಟಿ 5 ಕೋಟಿ ರೂಪಾಯಿ ಪಾಪ ಯಾರು ಕೊಟ್ಟಾರ. ಸರ್ಕಾರದಿಂದ ನೀರಾವರಿ ಮತ್ತು ನಮ್ಮ ಇಲಾಖೆಯಿಂದ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 4 5 ಕೋಟಿ 5-6 ಕೋಟಿ ರೂಪಾಯಿ ನಾವು ಪಾಪ ಯಾರು ಆರಾಮ್ ಕೊಟ್ಟಾರ. ಅವ್ರ ಹೆಸರು ಆಗ್ತಾವ ದಿನ ಹೆಸರು ಹಾಕಿಲ್ಲ ನಾವೆಲ್ಲ ಎದಕ್ ಬರ್ತದ ಎದಕ್ ಕ್ಲೀನ್ ಮಾಡಿಸ್ಬೇಕಾಯ್ತು. ಮತ್ತೆ ವರ್ಷ ಮಾಡಿ ಒಂದ್ ಸ್ವಲ್ಪ ದಿವಸ ಮತ್ತೆ ಆಕ್ಸಿಡೆಂಟ್ ಬ್ಯಾಕ್ ಹಾಗೆ ಹೋಗಿ ಗೊತ್ತಿಲ್ಲ. ಕುಡಿಯಕ್ಕೆ ಜಾಸ್ತಿ ಆಗಿಲ್ರಿ. ಈಗ 50 ಹಾಕಿದ್ರೆ ಕುಡಿಯಕ್ಕೆ ಎಷ್ಟು 5 ಮಂದಿ ಸಾಕಿ ಬರ್ ಹೇಳ್ತಾರೆ 3 ಲೀಟರ್ ಈಗ ಬೋರ್ವೆಲ್ಗಳು ಬಂದು ಏನ್ರಿ ನಮ್ಮ ಸೆಕೆಂಡ್ ಬೌಂಡ್ರೀಸ್ ಇರೋಲ್ಲ ಏನ್ರಿ ನಾಳೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ. ನೀವು ವಾಟರ್ ಬಾಟಲ್ ವಿಸಿಟ್ ಮಾಡಿ ಆ ಬೌಂಡ್ರಿಗಳ ಮೋಟರ್ಗಳು ಇದಾವ ಸರಿ ಅದಾವ ಇಲ್ಲ ಮೋಟರ್ ಕೊಟ್ಟಿವಿ ನಾವು ಕೆಲವು ಕಡೆ ಕಾಲ್ಗೋಡಿ ಮತ್ತು ಚಂದನ್ ಗೋಡಿ ಮತ್ತು ಸೋಲಾರ್ ಗೋಡಿ ಏನ್ ಮೋಟರ್ ಕೊಡ್ತಾ ಇದ್ದಾರೆ ಆ ಲೊಕೇಶನ್ ನಲ್ಲಿ ನೀರು ಕೊಡ್ತಾ ಇದ್ದಾರೆ. ಕಾಲ್ಗೋಡಿ ಗುಡಿ ಫಿಗರ್ಸ್ ಕೊಡ್ತಾ ಇದ್ದಾರೆ ನೀರು. ಈಗ ಸ್ನಾನ ಮಾಡಾಕ ಬಟ್ಟೆ ತಗೊಂಡ್ರೆ ಅನುಕೂಲ ಆಗ್ತದೆ. ಯಾಕಂದ್ರೆ ಬುತ್ತ ಕೇಳಿದ್ರು ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಈ ಸೀಸನ್ ಹೋಗ್ಬೇಕಾಗ್ತದಲ್ಲ. ಟೆಂಡರ್ ಮಾಡಿ ಎಲ್ಲ ಇದು ಮಾಡ್ರೆ ಅದು ಈ ಸೀಸನ್ ಹೋಗ್ತದೆ. ಕೆಲಸ ಹಾಕ್ಬೇಕಲ್ಲ ಟೈಮ್ ಇದು ಜೆರಾಕ್ಸ್ ಮಷೀನ್ ಹಾಕಿಂಗ್ ತೆಗಿಯಾಕ ನಿಮ್ದ ಏನು ಈಗೇನು ನೀರು ಬರ್ತದೆ ಅಷ್ಟೇ ಅಲ್ಲ. ಅಂದ್ರೆ ನಾನು ಇದು ಪ್ರಾಬ್ಲಮ್ ಆಗ್ಬಾರ್ದಪ್ಪ ಸೋರ್ಸ್ ಪ್ರಾಬ್ಲಮ್ ಮಾಡುದು ಅಂತೇಳಿ ಅಲ್ಲಿ ಕೋರ್ಟಿಕೋಲ ಕೂಡ ಬ್ಯಾರೇಜ್ ಹತ್ರ ಮಾಡ್ಕೊಟ್ಟೆ. 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ನಿಮ್ಗೆ ಮಾಹಿತಿ ಇರಲಿಲ್ಲ ಸದಸ್ಯರಿಗೆ. ಕೋರ್ಟಿಕೋಲಾರ ಬ್ಯಾರೇಜ್ ಇರಲ್ಲ ಜರ್ಗಲಿ ಬ್ಯಾರೇಜ್ ಹತ್ರ ಮಾಡ್ತೀವಿ. ಕೋರ್ಟಿಕೋಲಾರ ಬ್ಯಾರೇಜ್ ಕೂಡ ನಾವು ಎತ್ತರ ಮಾಡಿ ಅದು ಜಗತ್ತಿನ ಪೂಲಕ ಯಾಕಂದ್ರೆ ಬಹಳ ಕಷ್ಟ ಕೆಲಸ ಅದು. ಮತ್ತು ತಂದು ಹೊಸ ಕಟ್ಟಾಕ್ ಬರ್ತಿರಲಿಲ್ಲ. ಯಾಕಂದ್ರೆ ನಮ್ದೇನೋ ನ್ಯಾಯ ಸಮಸ್ಯೆಗಳು ಬರ್ತಿದ್ದಾರಲ್ಲ ಡಿಸ್ಪ್ಯೂಟ್ಸ್ ಅದಕ್ಕೆ ಎತ್ತರ ಮಾಡ್ಕೊಡಿದೀವಿ. 4 ಕೋಟಿ ಎತ್ತರ ಮಾಡ್ಕೊಡಿದೀವಿ. ಸುಧಾಕ್ ಸೋರ್ಸ್ ಅಲ್ಲಿ ಕಾಯ್ತೀರಿ ಸರ್. ಈಗಾಗಲೇ ಬೋರ್ವೆಲ್ಗಳನ್ನ ನಮ್ಮಲ್ಲಿ ಕೊಟ್ಟಿದ್ದ ಸರ್ 30 ನಂಬರ್ ವಾರ್ಡ್ನೊಳಗ ಕೊಡೋದು 5-6 ತಿಂಗಳ ಗಟ್ಟಲೆ ಆಯ್ತು. ಇಲ್ಲಿ ತನಕ ಕೆಲವೊಂದು ಕೊಡ್ರಿಲ್ಲ. ಅದಕ್ಕೆ ನಾವೇ ಜೋರಾವಣೆ ಮಾಡಿ ಕೂರ್ಸ್ಕೊಂಡಿದ್ದೆವು. ಅವ್ಗ ಪರ್ಮಿಷನ್ ಕೊಟ್ಟಿಲ್ಲ. ಅದು ನಿಮ್ಮ ಗಮನದವ್ರಿ ಆಯ್ತು ತಮ್ಮ ಗಮನದವ್ರು. ಮತ್ತ ಶಾಸಕರು ಹೋದಾಗ ಹೇಳಿದ್ರು ಎಲ್ಲಾ ಬೋರ್ವೆಲ್ಗಳನ್ನ ಚೆಕ್ ಮಾಡಿ ಅಂತ ಹೇಳಿ. ಇಲ್ಲಿ ತನಕ ನಮ್ಗೆ ಯಾರು ವಾಟರ್ ಕೊಡೋದು ಅಂತ ಕೇಳಿಲ್ಲ. 2 ತಿಂಗಳ ಹಿಂದೆ ಹೇಳಿದ್ರು. ತಾವ್ ಯಾರಾದ್ರೂ ಬಂದು ಕೇಳಿದ್ರಿ ಒಬ್ಬ ನಿಮ್ಮ ಅಧಿಕಾರಿಗಳು ಬರ್ಲಿಕ್ಕೆ ಇರಲ್ಲ ನಮ್ಮಲ್ಲಿ. ಈಗ ನೋಡ್ರಿ ಈಗ ಕ್ರೈಸಿಸ್ ನಾಗಿದ್ದೀವಿ. ಯಾವ ಗಿರಿಗಿರಿ ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಆಗೋದಲ್ಲ. ಅದು ನಿಮ್ಮ MS ಪೈಪ್ ಇಮಿಡಿಯೇಟ್ಲಿ ಸಾಲ್ವ್ ಆಗಿಲ್ಲ. ಈಗ ಸಾಲ್ವ್ ಆಗೋದು ಎಷ್ಟೇ ಅಂದ್ರೆ ಈಗ ಒಂದು 4 MLD ಹಳೆ 1969 ಅಪೂರ್ವದಾಗ ಮಾಡಿದ್ರು ಅದು ಒಂದು 1 ನಿಮಿಷಪ್ಪ ಪ್ರಾಬ್ಲಮ್ ಪರಿಹಾರ ಮಾಡ್ಬೇಕು. ಭಾಷಣ ಮಾಡಕ್ ನಮಗೂ ಬರ್ತದ. ನಾವು ಹೆಂಗ್ ಮಾಡ್ಬೋದು ತಾನು ಬಂದ ಮಾಡ್ಬೋದು. 1 ನಿಮಿಷ ಪ್ರಾಬ್ಲಮ್ ಸಾಲ್ವ್ ಮಾಡಾಕ್ತೀವಿ. ಈಗ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. 4 MLD ಒಂದು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದ್ರ ಜೊತೆ ಬುತ್ತಾಗಲಿ ಆಮೇಲೆ MS ಪೈಪ್ ಹಾಕೋದಾಗ್ಲಿ ಇಟ್ ವಿಲ್ ಟೇಕ್ ಟೈಮ್. ಈಗ ಈ ಬ್ಯಾಸ್ಗಿಗೆ ಉಪಯೋಗ ಆಗಿಲ್ಲ. ಅದು ಮುಂದಿನ ಬ್ಯಾಸ್ಗಿಗೆ ಉಪಯೋಗ ಆಗುತ್ತೆ. ಇಟ್ ವಿಲ್ ಟೇಕ್ 6 months ಟೈಮ್ ಮಿನಿಮಮ್. ಅದಕ್ಕೆ ಈಗ ಆ 4 MLD ಯೂಸ್ ಮಾಡಿ ಪ್ಲಸ್ ನೀವೇನ್ ಮಾಡ್ಬೇಕಂದ್ರೆ ಈಗ ನಿಮ್ಮ ಏನು ಬೌಡೀಸು ಮತ್ತೆ ಎಲ್ಲ ಸದಸ್ಯರು ಕೂಡ ಇಮಿಡಿಯೇಟ್ ಆಗಿ ಕಮಿಷನರ್ ದಿಸ್ ಇಸ್ ವಾರ್ನಿಂಗ್ ಸಜೆಷನ್ ಅಲ್ಲ, ಇದು ವಾರ್ನಿಂಗ್. ನೀವು ಹೇಳಿದ್ರ ಪ್ರತಿಯೊಂದು ಕಾರ್ಪೊರೇಟರ್ಸ್ ಅವರ ವಾರ್ಡ್ನಾಗ ಏನದಾವ ಬೋರ್ವೆಲ್ಸ್ ಅವಷ್ಟೇ ಅಲ್ಲ, ಪ್ರೈವೇಟ್ ಬೋರ್ವೆಲ್ಸ್ ಖರೀದಿ ಮಾಡಿ ಅವ್ರ ಬಾಡಿಗೆ ಕೊಡಿ. ಪ್ರೈವೇಟ್ ಬೋರ್ವೆಲ್ಸ್ ಯಾರು ಕೊಡ್ತೀವಿ ನಿಮ್ಮ ವಾರ್ಡ್ನಾಗ ಪ್ರೈವೇಟ್ ಬೋರ್ವೆಲ್ಸ್ ಬಾಡಿಗೆ ಕೊಡ್ತದ. ಜಿಲ್ಲಾಧಿಕಾರಿ ವಾಹನ ಕೊಡ್ತೀವಿ. ಮೊತ್ತ ಬಾಡಿಗೆ ಪುಕ್ಕಟೆ ತಗೊಳ್ಬೇಡ, ಬಾಡಿಗೆ ಕೊಡ್ತೀವಿ. ಯಾರೇ ಪಾಪ ಪ್ರೈವೇಟ್ ಬೋರ್ವೆಲ್ಸ್ ಕೊಟ್ಟಿದ್ರ ನಿಮ್ಮ ವಾರ್ಡ್ನಾಗ ಇದ್ರೆ ಆ ಬೋರ್ವೆಲ್ಸ್ ಕೂಡ ನಾವು ಆ ಬಾಡಿಗೆ ತಗೊಳ್ಳೋದು. ಹಾ ಹೌದು, ಒಂದು ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಇರೋದು ಸದಸ್ಯರಲ್ಲಿ ಯಾರು ನೀವು ಕೊಟ್ಟರೆ ಕುಡಿಸಿಲ್ಲ ಏನು ಮಾಡಿದಂತಲ್ಲ ಅದು ಆಗ್ಬೇಕು.
ಮಾರ್ಕೆಟಿಂಗ್. ಸೆಕೆಂಡ್ ಥಿಂಗ್, ಎಲ್ಲಿ ಯಾರು ಬಾಡಿಗೆ ಕೊಡ್ತಾರ ಏನ್ರಿ ಒಂದೇನೋ ಕೊಡ್ತೀವಪ್ಪ, ಎಲ್ಲ ಮಾರ್ಕ್ಸ್ ಅದ ನೋಡ್ರಿ. ಡಿಸಿ ಹೋಗ್ತು ಹೇಳ್ತೀವಿ ನಾನು ಭೇಟಿ, ನಮ್ಮ ಡಿಸಿ ಹೋಗ್ತಾರೆ, ಡಿಸಿ ಫೋನ್ ತಗೋ, ಆ ಬಾಡಿಗೆ ಕೊಡ್ತಾರ, ಆ ಬಾಡಿಗೆ ನಾವು ಕೊಡ್ತೀವಿ ಅದರಲ್ಲಿ. ಆ ಬಾಡಿಗೆ ಕೊಟ್ಟು ಇದು ಮಾಡಿ ತಾಜ್ ಮೌಲ್ಯಸ್ ಇದಾವಲ್ಲ, ಈ ಮೌಲ್ಯಗಳಿಂದ ನೀರು ತಗೊಂಡು ನೀವು ಸಪ್ಲೈ ಮಾಡ್ಬೇಕು. ಟ್ಯಾಂಕರ್ ಕೂಡ ಹಚ್ಕೊಡ್ರಿ, ಆ ಮೌಲ್ಯದಿಂದ ನೀರು ತಗೊಳ್ಳಿ, ಕುಡಿಯಾಕ ಪೈಪ್ ಲೈನ್ ಉಪಯೋಗಿಸ್ಲಿ. ನಾನೇನ್ ಹೇಳ್ತೀನಿ ಬರೀ ನಾವು ಕೊಡೋದು ಎಲ್ಲಿ ಕೊಡ್ತಾರ ಅವರು, ಈ ಲೆಕ್ಕ ಇಷ್ಟೇ ಐತಿ. ಸರ್ ಒಂದು ಸ್ವಲ್ಪ ಸರ್ ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ನಾವು ಹೊಸ ಬೋರ್ವೆಲ್ನಲ್ಲಿ ಈಗ ನಾನಿಲ್ಲಿ ಈ ಮಹಾನಗರ ಪಾಲಿಕೆಯದ್ದು ಜನರು ಮಾಡಿದ್ದಾರೆ. ಈಗ ಅಲ್ಲಿ ನೀರಿನ ಸಮಸ್ಯೆ ಮಾಡಿದೆ, ಕುಡಿಯ ನೀರಿನ ಸಮಸ್ಯೆ. ಯಾಕಂದ್ರೆ ಏನಾಗಿಲ್ಲ ಬಂದು ಗೊತ್ತಾಗಲಾರ್ದಂತೆ ಈಗ 9 ದಿವಸ 11 ದಿವಸದಿಂದ ಈಗ ಒಂದು ತಾತ್ಪೂರ್ವಕವಾಗಿ 1969 ಏನು ಮಳೆ ನೋಡಿತ್ತು ಅದನ್ನ ಆ ಪೈಪ್ ಲೈನ್ NH ಕೊಟ್ಟಿದ್ದು, ಅದು ಒಂದು ಮಾತಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ 4 ಕೆಬಿಟಿ ಸಿಗುತ್ತೆ. ಈಗ ನಾನಿವತ್ತು ದಿವಸ ಕಾರ್ಪೊರೇಷನ್ ಕಮಿಷನರ್ಗೆ ಏನು ಹೇಳಿದ್ದು, ಅದು ಮತ್ತೆ ನಮ್ಮ ಗಮನಕ್ಕೆ ಅಂತ ಇದ್ದೀನಿ. ಈಗ ನಮ್ಮ ಕುಡಿಯ ನೀರಿನ ಬ್ಯಾಂಕ್ನಲ್ಲಿ ಅಲ್ಲಿ ಏನೇನು ಬೋರ್ವೆಲ್ಸ್ ಇದಾವು, ಸರ್ಕಾರದಿಂದ ಬಂದಂತ ಬೋರ್ವೆಲ್ಸ್ ಇದಾವು, ಆ ಬೋರ್ವೆಲ್ಸ್ ನಿಂದ ಅವಕ್ಕೆ ಮೋಟರ್ಶಿಪ್ ನೀರು ಕೊಡಬೇಕು. ಒಂದು ಸೆಕೆಂಡ್ ಥಿಂಗ್, ಬೌಂಡ್ರೀಸ್ ಇದಾವಲ್ಲ, ಬೌಂಡ್ರೀಸ್ ಕೂಡ ಅಲ್ಲಿ ಮೋಟರ್ಸ್ ಇದಾವ, ಏನಾದ್ರೆ ಪ್ರಾಬ್ಲಮ್ ಆಗಿರ್ತದ ಅದಕ್ಕೆ ಅದ್ರ ಮಾಡಿಸಿ ಆ ಬೌಂಡ್ರಿಗಳಿಂದ ನೀರು ಕೊಡಬೇಕು. ಎರಡನೇದು. ಮೂರನೇದು, ಈಗ ನಾವು ಹಿಂಗೆ ಅಲ್ಲೇನು ಈಗ ಪ್ರೈವೇಟ್ ಬೋರ್ವೆಲ್ಸ್ ಅಂತ ತಗೋತೀವಲ್ಲ, ಪ್ರೈವೇಟ್ ಬೋರ್ವೆಲ್ಸ್ ಆ ರೇಟ್ ಅಂತ ನೀವು ಕಮಿಷನರ್ ಕರೆಸಿ ಏನ್ರಿ ಖುದ್ದು ಮಾತಾಡ್ಕೊಂಡು ಅವ್ರಿಗೆ ಏನೋ ನೀವು ರೆಂಟ್ ಫಿಕ್ಸ್ ಮಾಡ್ಬೇಕು. ಕಾರ್ಪೊರೇಟರ್ಸ್ ಎಲ್ಲರೂ ಸಹಕಾರ ಮಾಡ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಕಾರ್ಪೊರೇಟರ್ ಸಹಕಾರ ಮಾಡ್ತಾರೆ. ತಮ್ಮ ವಾರ್ಡ್ನಾಗ ಏನು ಪ್ರೈವೇಟ್ ಬೋರ್ವೆಲ್ಸ್ ಇದಾವು ಅವ್ರು ಬಾಡಿಗೆ ಕೊಡ್ಸಾಕ ಅವ್ರಿಗೆ ಅವರು ಆಗ ಕೊಡಿಸ್ತಾರ. ನೀವು ಅದನ್ನ ಆ ಬಾಡಿಗೆ ಒಂದು ಮಾಡಿಸ್ಕೊಡ್ಬೇಕು. ಇದನ್ನ ಹಾಕಿದ್ರೆ ಮತ್ತೆ ಆಕಾರ ಆಗುತ್ತೆ. ಓಕೆ, ಒಂದು ಗೌರ್ಮೆಂಟ್ ಬೋರ್ವೆಲ್ಸ್ಗೆ ಬೋರ್ವೆಲ್ಸ್ ಹಾಕಂಗೆ ನಾನು ಈ ಕಾರ್ಪೊರೇಷನ್ ಕಮಿಷನರ್ ಹೇಳ್ತೀನಿ, ಅವ್ರು ಮಾಡ್ತಾರೆ. ಈ ಪ್ರೈವೇಟ್ ಬೋರ್ವೆಲ್ಸ್ ಇರೋದವ ಅದು ಬಾಡಿಗೆ ಕೊಡುವಂತ ವ್ಯವಸ್ಥೆಗೆ ಏನ್ರಿ ಆ ಸದಸ್ಯರಿಗೆ ಇಮಿಡಿಯೇಟ್ಲಿ ಆ ರೇಟ್ಸ್ ಮೇಲೆ ತಗೊಂಡ್ರೆ ಬೇಕಾದ್ರೆ ಕಾರ್ಪೊರೇಷನ್ ಕಡಿಮೆ ಆಗ್ತದೆ. ಕಾರ್ಪೊರೇಷನ್ ಸ್ವಲ್ಪ ಮಾಡ್ತಾರೆ, ಸಿಟಿ ಮೇಲೆ ಸ್ವಲ್ಪ ನೋಡಿ ಮತ್ತೇನು ಮಾಡಕ್ಕೆ ಎಕ್ಸ್ಟ್ರಾ ಚರ್ಚೆ ಮಾಡ್ತಾರೆ. ಅದು ಕಾರ್ಪೊರೇಷನ್ ಅಷ್ಟು ಅಲ್ಲಲ್ಲಿ ಅಷ್ಟು ನೋಡ್ಕೊಂಡು ಏನ್ರಿ ಇದು ಬಹಳ ಸೀರಿಯಸ್ ಆಗಿ ಆಗ್ಬೇಕು ವಿಷಯ ಅದು. ಅದರ್ವೈಸ್ ಸೀರಿಯಸ್ ಪ್ರಾಬ್ಲಮ್ ಕ್ರೈಸಿಸ್ ಆಗುತ್ತೆ, ಮತ್ತೆಲ್ಲ ಬಹಳ ಅದು. ಓಕೆ, ಓಕೆ, ನೀವು ಕಮಿಷನರ್ ಕೊಡ್ರಿ, ಹೊಸ ಡಿಸೆಂಬರ್ ಕೊಡ್ರಿ. ಈಗ ಒಂದು ವಿನಂತಿ ಮಾಡ್ತಾರೆ, ನಿಮ್ಮ ವಾರ್ಡ್ ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಕಾರ್ಪೊರೇಷನ್ ಕೇಳ್ರಿ ಸ್ವಲ್ಪ ಕೋರಿದ್ರು. ನಂತರಪ್ಪ ಈಗ ಎಕ್ಸಿಸ್ಟಿಂಗ್ ಫಸ್ಟ್ ಅವರಿಂದ ಇಂದ್ರಕ ಮೋಟರ್ ಕೊಡಿಸಿಲ್ಲ, ಹೊಸದು ಬರೀತಿರಲ್ಲ ಅವ್ರು ಮೋಟರ್ ಇಂದ್ರಕ ಮೋಟರ್ ಕೊಡಿಸಿಲ್ಲ.